ಪಾಕಿಸ್ತಾನದ ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಸಿಂಧೂ ನದಿಯ ನೀರನ್ನ ಭಾರತ ಬಂದ್ ಮಾಡ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಜಲಕ್ಷಾಮ ಉಂಟಾಗಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಪಾಕಿಸ್ತಾನಿಗಳು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರ ಪ್ರವಾಸಿಗರ ಮೇಲೆ ನಡೆದಂತಹ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದ್ದು ಪಾಕಿಸ್ತಾನದಲ್ಲಿ ಈಗ ಜಲಕ್ಷಾಮದ ಭೀತಿ ಎದುರಾಗಿದೆ. ಸಿಂಧೂ ನದಿ ನೀರು ಬಿಡುಗಡೆಯ ಮೇಲಿನ ನಿರ್ಬಂಧದಿಂದ ಪಾಕಿಸ್ತಾನದ ಪ್ರಮುಖ ನೀರಿನ ಮೂಲವಾದ ಚೆನಾಬ್ ನದಿಯಲ್ಲಿ ನೀರಿನ ಪ್ರಮಾಣ ತಗ್ಗಿದ್ದು ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ. ಸಿಯಾಲ್ಕೋಟ್ ಬಳಿ ಚೆನಾಬ್ ನದಿಯ ಉಪಗ್ರಹ ಚಿತ್ರಗಳ ಬಿಡುಗಡೆಯಾಗಿದ್ದು ನದಿ ನೀರಿನ ಮಟ್ಟ ಭಾರೀ ಇಳಿಕೆಯಾಗಿರುವ ದೃಶ್ಯ ಸೆರೆಯಾಗಿದೆ. ಏಪ್ರಿಲ್ 26ರಂದು ನದಿಯಲ್ಲಿ ನೀರು ಹರಿತಾ ಇದ್ರೆ ಏಪ್ರಿಲ್ 29ರಂದು ನೀರಿನ ಮಟ್ಟ ಕುಸಿದಿರುವುದು ಉಪಗ್ರಹ ಚಿತ್ರದಲ್ಲಿ ದಾಖಲಾಗಿದೆ. ಯಾವಾಗ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಉಗ್ರರು ಭಾರತೀಯ ಪ್ರವಾಸಿಗರ ಮೇಲೆ ದಾಳಿಯನ್ನ ನಡೆಸ್ತಾರೆ, ಈ ದಾಳಿಯ ಪ್ರತೀಕಾರವಾಗಿ ಭಾರತ ತಕ್ಷಣವೇ ಸಿಂಧೂ ನದಿಯ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದ್ದು, ಅಂದ್ರೆ ಸಿಂಧೂ ನದಿಯ ನೀರನ್ನ ಅವರಿಗೆ ಹರಿಯದಂತೆ ನಿರ್ಬಂಧಿಸಲಾಗಿದ್ದು ಈಗ ಪಾಕಿಸ್ತಾನದಲ್ಲಿ ಜಲಕ್ಷಾಮದ ಭೀತಿ ಎದುರಾಗಿದೆ. ಈ ಕಡೆ ಸಿಂಧೂ ನದಿ ನೀರು ಬರ್ತಾ ಇರಲಿಲ್ಲ, ಸೊ ಹೀಗಾಗಿ ಇಷ್ಟು ದಿನಗಳ ಕಾಲ ಚೆನಾಬ್ ನದಿಯ ನೀರನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ದಿನ ಕಳೆದಂತೆ ಚೆನಾಬ್ ನದಿಯ ನೀರಿನ ಪ್ರಮಾಣ ಕೂಡ ತಗ್ಗುತ್ತಾ ಇದ್ದು ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ.